ಭಯಾನಕ ಕತೆ. ಅವಳು ನೀರಿನಲ್ಲಿ ಮಾಯವಾದವಳು. ಜ್ಯೋತಿ ಮನೆಯಲ್ಲಿ ನೋಡಿದಾಗ ಅವಳು ಕಿರುಚಿದ್ದಳು. ಈ ನೀರು ಎಲ್ಲಿ ಹೋಯಿತು? ಒಂದು ಪಾತ್ರೆಯಲ್ಲೂ ನೀರಿಲ್ಲ. ಜ್ಯೋತಿ ಅವರ ತಾಯಿ ವಸುಂಧರಾ ಹೇಳಿದರು, ಮಗಳೇ, ಇಂದು ನನಗೆ ಹುಷಾರಿಲ್ಲ. ನಾನು ನೀರು ಕುಡಿಯಲು ಹೋಗಲಿಲ್ಲ. ಅಯ್ಯೋ ತಾಯಿ, ನಾವು ಈಗ ನೀರಿಲ್ಲದೆ ಹೇಗೆ ನಿರ್ವಹಿಸುತ್ತೇವೆ? ನಿರೀಕ್ಷಿಸಿ, ನಾನು ನದಿಯಿಂದ ನೀರು ತರುತ್ತೇನೆ. ಆ ಪಾತ್ರೆ ಕೈಗೆತ್ತಿಕೊಂಡಳು ವಸುಂಧರಾ. ಅವಳನ್ನು ತಡೆದು ಹೇಳಿದರು, ಬೇಡ ಮಗಳೇ, ನೀರು ಕುಡಿಯಲು ಹೋಗಬೇಡ. ನದಿಯ ಹತ್ತಿರ ಅಪಾಯವಿದೆ. ರಾತ್ರಿಯಲ್ಲಿ ಯಾರೂ ಅಲ್ಲಿಗೆ ಹೋಗುವುದಿಲ್ಲ. ಜ್ಯೋತಿ ಹೇಳಿದಳು, ಅಮ್ಮ, ಏನು ಹೇಳುತ್ತಿದ್ದೀಯಾ? ನನಗೆ ಬಾಯಾರಿಕೆಯಾಗಿದೆ. ನೀನು ಅದು ಇದು ಮಾತಾಡ್ತೀಯಾ? ನಾನು ಹೋಗಿ ನೀರು ತರುತ್ತೇನೆ. ವಸುಂಧರಾ ಹೇಳಿದರು, ಇಲ್ಲ, ನಾನು ನಿಮಗೆ ಅಲ್ಲಿಗೆ ಹೋಗಬೇಡಿ ಎಂದು ಹೇಳಿದ್ದೇನೆ. ನದಿ ಬಳಿ ಆತ್ಮಗಳು ವಾಸಿಸುತ್ತೇವೆ. ಆದರೆ ಜ್ಯೋತಿ ಕೇಳದೆ ಹೊರಟು ಹೋಗುತ್ತಾಳೆ. ಸಾಕಷ್ಟು ಸಮಯ ಹಾದು ಹೋಗುತ್ತದೆ. ವಸುಂಧರಾ ಹೇಗೋ ಮನೆಯಿಂದ ಎದ್ದು ನದಿಯ ಹತ್ತಿರ ಬಂದಳು. ಅವಳು ನೆರೆಹೊರೆಯಲ್ಲಿ ವಾಸಿಸುವ ವಿಜಯನನ್ನು ಕರೆಯುತ್ತಾಳೆ. ವಿಜಯ್ ಅವರ ಬಳಿಗೆ ಬರುತ್ತಾನೆ. ಏನಾಯಿತು ದೊಡ್ಡಮ್ಮ, ಏನಾಯಿತು? ನಿಮಗೆ ಹುಷಾರಿಲ್ಲ, ಏಕೆ ಎದ್ದು ಇಲ್ಲಿಗೆ ಬಂದಿದ್ದೀರಿ? ವಸುಂಧರಾ ಅಲ್ಲಿ ಬಾಗಿಲಲ್ಲಿ ಕುಳಿತಳು. ಮಗನೇ, ಜ್ಯೋತಿ ನೀರು ತರಲು ನದಿಗೆ ಹೋಗಿದ್ದಾಳೆ. ಅವಳು ಇನ್ನೂ ಹಿಂತಿರುಗಿಲ್ಲ. ಇದನ್ನು ಕೇಳಿದ ವಿಜಯ್ ಆಘಾತಗೊಳಗಾಗುತ್ತಾನೆ. ಏನು ಹೇಳುತ್ತಿದ್ದೀಯಾ ದೊಡ್ಡಮ್ಮ? ಈ ಸಮಯದಲ್ಲಿ ಜ್ಯೋತಿಯನ್ನು ಒಬ್ಬಳೇ ನದಿಗೆ ಕಳುಹಿಸಿದ್ದೀರಿ. ಸ್ವಲ್ಪ ಯೋಚಿಸಿ. ಅಲ್ಲಿ ಅವಳನ್ನು ಯಾವುದಾದರೂ ಆತ್ಮ ತೆಗೆದುಕೊಂಡರೆ ಏನಾಗುತ್ತದೆ? ಮಗ, ನೀನು ಹೋಗಿ ಜ್ಯೋತಿಯನ್ನು ನೋಡು. ಇದನ್ನು ಕೇಳಿದ ವಿಜಯ್ ನಿರಾಕರಿಸುತ್ತಾನೆ. ಇಲ್ಲ ದೊಡ್ಡಮ್ಮ, ನಾನು ಹೋಗಲಾರೆ. ಅಷ್ಟರಲ್ಲಿ ಜ್ಯೋತಿ ಎದುರಿಗೆ ಬಂದರು. ಅವಳನ್ನು ನೋಡಿದ ವಿಜಯ್ ಹೇಳುತ್ತಾನೆ, ನೋಡು ದೊಡ್ಡಮ್ಮ, ನಿಮ್ಮ ಮಗಳು ಬಂದಿದ್ದಾಳೆ. ಜ್ಯೋತಿ, ಎಲ್ಲಿದ್ದೀಯಾ? ತುಂಬ ತಡವಾಗಿ ಬಂದೆ. ಇದನ್ನು ಕೇಳಿದ ಜ್ಯೋತಿ ಸಿಟ್ಟಿನಿಂದ ವಿಜಯ್ನತ್ತ ನೋಡುತ್ತಾಳೆ. ಅವಳು ನಿನ್ನನ್ನು ಕೆರಳಿಸಿರಬೇಕು. ಇಲ್ಲಿಂದ ಓಡಿ ಹೋಗು. ಇಲ್ಲದಿದ್ದರೆ ನಾನು ಈಗಲೇ ನಿನ್ನ ತಲೆ ಒಡೆಯುತ್ತೇನೆ. ಇದನ್ನು ಕೇಳಿದ ವಿಜಯ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೇಳುತ್ತಾರೆ, ಮಗಳೇ, ನೀನು ಯಾಕೆ ಹೀಗೆ ಮಾಡಿದೆ? ವಿಜಯ್ ನಮಗೆ ಎಷ್ಟು ಸಹಾಯ ಮಾಡಿದ್ದಾನೆಂದು ನಿನಗೆ ತಿಳಿದಿದೆಯೇ? ಅವನು ನದಿಗೆ ಓಡಿ ಬರುತ್ತಾನೆ. ವಸುಂಧರಾ, ಕೇಳು, ನಾನು ಯಾರ ಮಗಳೂ ಅಲ್ಲ. ಇಂದಿನಿಂದ ಈ ಮನೆಗೆ ಯಾರೂ ಬರುವುದಿಲ್ಲ. ನೀನು ಸದ್ದಿಲ್ಲದೆ ಮಲಗು. ಹೆಚ್ಚು ಮಾತನಾಡಿದರೆ ನಿನ್ನನ್ನು ಸಾಯಿಸುತ್ತೇನೆ. ಜ್ಯೋತಿ ಬದಲಾದ ರೂಪ ನೋಡಿ ವಸುಂಧರಾ ಹೆದರುತ್ತಾಳೆ. ಬೆಳಿಗ್ಗೆ ಅವಳು ಹುಷಾರಾಗುತ್ತಾಳೆ. ಬೆಳಿಗ್ಗೆ ಆದ ಕೂಡಲೇ ಜ್ಯೋತಿ ನದಿಗೆ ಹೋಗುತ್ತಾಳೆ. ಅವಳು ಹೋದ ನಂತರ ವಸುಂಧರಾ ಆ ಗ್ರಾಮದ ದೇವಸ್ಥಾನಕ್ಕೆ ಅರ್ಚಕ ನಂದೀಶ್ ಬಳಿಗೆ ಹೋಗುತ್ತಾಳೆ. ನಂದೀಶ್ ವಸುಂಧರನ್ನು ನೋಡಿ ಹೇಳುತ್ತಾನೆ, ನೀನು ಬಂದಿದ್ದೀಯಾ? ನಾನು ನಿನಗಾಗಿ ಮಾತ್ರ ಕಾಯುತ್ತಿದ್ದೆ. ನನ್ನ ಮಗಳನ್ನು ನೋಡಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ಅವಳು ಕೂಡ ಮಾಟಗಾತಿಯ ನಿಯಂತ್ರಣಕ್ಕೆ ಬಂದಿದ್ದಾಳೆ. ಇದನ್ನು ಕೇಳಿದ ವಸುಂಧರಾ ಅಳಲು ಪ್ರಾರಂಭಿಸುತ್ತಾಳೆ. ಅಮ್ಮ, ಅವಳು ನಿನ್ನೆ ನೀರು ತರಲು ಹೋಗಿದ್ದಳು ಎಂದು ನಿನಗೆ ಹೇಗೆ ಗೊತ್ತು? ಅವಳು ಹಿಂತಿರುಗಿದಾಗಿನಿಂದ ಅವಳು ಅಸಂಬದ್ಧವಾಗಿ ಮಾತನಾಡುತ್ತಾಳೆ. ನಂದೀಶ್ ಹೇಳಿದರು, ನನಗೆ ಗೊತ್ತು. ಅವಳು ನೀರಿನಲ್ಲಿ ಮುಳುಗಿದ್ದ ಮಾಟಗಾತಿಯ ನಿಯಂತ್ರಣಕ್ಕೆ ಬಂದಿದ್ದಾಳೆ. ನೀವು ನೋಡ್ತೀರಿ, ಅವಳು ರಾತ್ರಿ ಹೊತ್ತು ಕೂಗಿದ ಶಬ್ದ ಬರುತ್ತೆ. ನಿಮ್ಮ ಮನೆ ಒಳಗಡೆ ನಿಧಾನವಾಗಿ ಅದು ಹೆಚ್ಚು ತಿರುಗುತ್ತದೆ. ಅದು ತಿರುಗಾಡಲು ಪ್ರಾರಂಭಿಸಿದಾಗ ನಿಮ್ಮ ಮಗಳಿಗೆ ನದಿಯಲ್ಲಿ ಮುಳುಗಿದ್ದ ಆತ್ಮ ಸೇರಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಆ ಮಾಟಗಾತಿ ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾಳೆ. ಇದನ್ನು ಕೇಳಿದ ವಸುಂಧರಾ ನಂದೀಶ್ ಅವರ ಪಾದಗಳನ್ನು ಹಿಡಿದುಕೊಂಡರು. ನನ್ನ ಮಗಳನ್ನು ಉಳಿಸಿ. ಅವನನ್ನು ಹೊರತುಪಡಿಸಿ ನನಗೆ ಯಾರೂ ಇಲ್ಲ. ನಂದೀಶ್ ಕಣ್ಣು ಮುಚ್ಚಿ ಕೆಲವು ಮಂತ್ರಗಳನ್ನು ಪಠಿಸುತ್ತಾ ಹೇಳಿದರು, ಅವಳು ತುಂಬ ಶಕ್ತಿಶಾಲಿ. ನಾನು ಹೇಗಾದರೂ ಮಾಡಿ ನಾನು ಕಾಪಾಡುತ್ತೇನೆ. ಹೇಗಾದರೂ ಮತ್ತೆ ಮಂತ್ರಗಳನ್ನು
ಪಠಿಸುತ್ತಾ ಅವಳನ್ನು ಒಂದು ದಿನ ನಂದಿ ಸರಿ ಮಾಡಿದನು. ಇಲ್ಲದಿದ್ದರೆ ಅವಳು ಹಳ್ಳಿಯಲ್ಲಿ ಒಂದೇ ಒಂದು ಕನ್ಯಾ ಹುಡುಗಿಯರನ್ನು ಬಿಡಲ್ಲ. ಅವಳನ್ನು ತನ್ನಂತೆ ಮಾಡುತ್ತಾಳೆ. ಈ ಹಳ್ಳಿಯಲ್ಲಿ ಇತರ ಕೆಲವು ಹುಡುಗಿಯರನ್ನಾದರೂ ಉಳಿಸುತ್ತಾರೆ. ವಸುಂಧರ ಪುರೋಹಿತರ ಕಾಲುಗಳನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಾ ಮನವೊಲಿಸಲು ಪ್ರಯತ್ನಿಸಿದಳು. ಆದರೆ ನಂದೀಶ್ ಅವಳಿಗೆ ಸಹಾಯ ಮಾಡಿದರು. ಅವಳು ಹೇಳಿದಳು, ಹೇಗಾದರೂ ಮಾಡಿ ರಾತ್ರಿ ಸಮಯದಲ್ಲಿ ನಿಮ್ಮ ಮಗಳನ್ನು ಮನೆಗೆ ಬೀಗ ಹಾಕಿ ಇರಿಸಿಕೊಳ್ಳಿ. ಇದು ಹಳ್ಳಿಯ ಜನರನ್ನು ಉಳಿಸುತ್ತದೆ. ವಸುಂಧರ ಅಳುತ್ತಾ ತನ್ನ ಮನೆಗೆ ಬರುತ್ತಾಳೆ. ಸ್ವಲ್ಪ ಸಮಯದ ನಂತರ ಜ್ಯೋತಿ ಕೂಡ ಮನೆಗೆ ಬರುತ್ತಾಳೆ. ವಸುಂಧರ ಊಟವನ್ನು ಬಡಿಸುತ್ತಾಳೆ. ನಂತರ ಅವಳ ಗಮನವು ಅವಳ ಕೈಗಳ ಕಡೆಗೆ ಹೋಗುತ್ತದೆ. ಸ್ವಲ್ಪ ದಪ್ಪವಾಗಿತ್ತು. ಇದನ್ನು ನೋಡಿದ ಅವಳು ಜ್ಯೋತಿಯನ್ನು ಕೇಳುತ್ತಾಳೆ, ಮಗಳೇ, ನಿನ್ನ ಕೈ ಹೇಗೆ ದಪ್ಪವಾಯಿತು? ಅಮ್ಮ, ನಿನ್ನೆ ನಾನು ನದಿಗೆ ನೀರು ತರಲು ಹೋದಾಗ ಅಲ್ಲಿ ಒಬ್ಬ ಮಹಿಳೆ ನಿಂತಿದ್ದಳು. ಅವಳ ಸೀರೆ ಬಿಳಿ ಬಣ್ಣದಾಗಿತ್ತು. ಅವಳು ನೀರು ಕೇಳುತ್ತಿದ್ದಳು. ನಾನು ಅವಳಿಗೆ ಕುಡಿಯಲು ನೀರು ಕೊಟ್ಟೆ. ನಂತರ ಅವಳು ತನ್ನ ತಲೆಗೆ ಹೊಡೆದಳು ಮತ್ತು ನಾನು ಮೂರ್ಛೆ ಹೋದೆ. ನನಗೆ ಪ್ರಜ್ಞೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ರಾತ್ರಿಯಾದ ತಕ್ಷಣ ಅವಳು ನನ್ನನ್ನು ಹಿಂಬಾಲಿಸಿದಳು. ನನಗೆ ಅವಳನ್ನು ಬಿಟ್ಟು ಬೇರೆಯೊಂದಿಗೆ ಮಾತನಾಡಲು ಇಷ್ಟವಿಲ್ಲ. ಹೀಗೆ ಹೇಳುತ್ತಾ ಜ್ಯೋತಿ ಅಳಲು ತೋಡಿಕೊಳ್ಳುತ್ತಾಳೆ. ವಸುಂಧರ ಅವಳನ್ನು ಶಾಂತಗೊಳಿಸುತ್ತಾಳೆ. ಜ್ಯೋತಿ ಅವಳಿಗೆ ಹೇಳುತ್ತಾಳೆ, ಅಮ್ಮ, ರಾತ್ರಿಯ ಮೊದಲು ನನ್ನನ್ನು ಒಳಗಿನ ಕೋಣೆಯಲ್ಲಿ ಲಾಕ್ ಮಾಡಿ. ಇಲ್ಲದಿದ್ದರೆ ನಾನು ಏನು ಮಾಡುತ್ತೇನೆಂದು ಯಾರಿಗೂ ಗೊತ್ತು. ನಾನು ನನ್ನ ನಿಯಂತ್ರಣದಲ್ಲಿಲ್ಲ. ಕೆಲವು ದಿನಗಳು ಹೀಗೆ ಕಳೆಯುತ್ತವೆ. ಜ್ಯೋತಿ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತಾಳೆ ಮತ್ತು ಅವಳ ಕಾಲುಗಳು ನಿಧಾನವಾಗಿ ಹೆಚ್ಚು ದಪ್ಪವಾಗಿ ಪ್ರಾರಂಭಿಸುತ್ತವೆ. ವಸುಂಧರ ಜ್ಯೋತಿಗಾಗಿ ಅನೇಕ ಸ್ಥಳಗಳಲ್ಲಿ ಪೂಜೆ ಪುನಸ್ಕಾರ ಮಾಡಿ, ಆದರೆ ಆ ಮಾಟಗಾತಿಯಿಂದ ಜ್ಯೋತಿಯನ್ನು ಬಿಡಿಸಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಒಂದು ದಿನ ವಸುಂಧರ ತನ್ನ ಮನೆಯ ಹೊರಗಿನ ಅಂಗಳದಲ್ಲಿ ಕುಳಿತಿದ್ದಳು. ನಂತರ ಹೀಗೆ ಒಂದು ದಿನ ಎಲ್ಲ ದೇವರುಗಳ ಹರಕೆ ಹೊತ್ತಿಕೊಂಡಳು. ಎಲ್ಲ ದೇವಸ್ಥಾನಕ್ಕೆ ವಸುಂಧರ ಜ್ಯೋತಿಯನ್ನು ಕರೆದುಕೊಂಡು ಹೋಗಿ ಈ ಎಲ್ಲ ಗ್ರಾಮವನ್ನು ಅವಳನ್ನು ತಿರುಗಿಸುತ್ತಾಳೆ. ದೇವರ ಮುಂದೆ ವಸುಂಧರ ಕೋಪದಿಂದ ಕೂಗುತ್ತಾ ಹೇಳಿದರು, ನನ್ನ ಮಗಳನ್ನು ಈ ರೀತಿ ಮಾಡಿದ್ದ ಮಾಟಗಾತಿಯನ್ನು ನಾನು ಸುಮ್ಮನೆ ಬಿಡಲ್ಲ. ನನ್ನ ಮಗಳ ಮೇಲೆ ಯಾವುದೇ ಶಕ್ತಿ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಅವಳು ನನ್ನ ಮಗಳನ್ನು ಕೊಲ್ಲಲು ಹೇಗೆ ಮನಸ್ಸು ಬರುತ್ತೆ ಹೇಳು? ಜೋರಾಗಿ ಕೂಗಿ ಹೋಗು ನೀನು ಅಂತ ಮಾಟಗಾತಿಗೆ ಹೇಳುತ್ತಾಳೆ. ನಿನ್ನ ಮಕ್ಕಳು ಈ ರೀತಿ ಅನುಭವಿಸಿದಾಗ ನಿನಗೆ ತಿಳಿಯುತ್ತದೆ. ಹಾಗೆ ಒಂದು ದಿನ ವಸುಂಧರ ಮನೆಗೆ ಈ ಸುದ್ದಿ ಕೇಳಿ ಗ್ರಾಮಸ್ಥರೆಲ್ಲ ಬರುತ್ತಾರೆ. ಒಂದು ದಿನ ಬೆಳಿಗ್ಗೆ ಜ್ಯೋತಿಯನ್ನು ಮಾತನಾಡಿಸಿ ವಸುಂಧರೆಗೆ ಧೈರ್ಯ ಹೇಳಿ ಹೋಗುತ್ತಾರೆ. ವಸುಂಧರ ಜ್ಯೋತಿ ಕೋಣೆಯ ಬಾಗಿಲು ತೆರೆದಾಗ ಜ್ಯೋತಿ ನಿಧಾನವಾಗಿ ಅವಳ ಇಡೀ ದೇಹ ದಪ್ಪವಾಗಿದ್ದ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತಾ ಬಂದಿತ್ತು. ತುಂಬ ಸಂತೋಷದಿಂದ ವಸುಂಧರ ಜ್ಯೋತಿಯನ್ನು ತಬ್ಬಿಕೊಂಡು ಖುಷಿಯಿಂದ ಮಾತನಾಡುತ್ತಾ ಜ್ಯೋತಿಯನ್ನು ಕೇಳಿದ್ಲು. ನಂತರ ವಸುಂಧರ ಎಲ್ಲ ಗ್ರಾಮಸ್ಥರ ಮುಂದೆ ಹೇಳುತ್ತಾಳೆ, ನನ್ನ ಮಗಳು ದಪ್ಪವಾಗಿದ್ದ ಅವಳ ಇಡೀ ದೇಹ ಕಡಿಮೆಯಾಗುತ್ತಾ ಬಂದಿದೆ ಅಂತ ಖುಷಿಯಿಂದ ಹೇಳಿದ್ಲು. ಕೊನೆಗೂ ಜ್ಯೋತಿ ಮಾಟಗಾತಿ ಕೈಯಿಂದ ಬದುಕುಳಿದ್ದು, ನನ್ನ ಮಗಳಿಗೆ ಆದದ್ದು ಬೇರೆ ಯಾರಿಗೂ ಆಗಬಾರದು ಎಂದು ನಾನು ಬಯಸುತ್ತೇನೆ. ಇದು ಎಲ್ಲ ದೇವರ ಆಶೀರ್ವಾದ ಎಂದು ಹೇಳಿದ್ಲು ವಸುಂಧರ.